ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಿ ಹೆಲ್ತಿ ಕಿಚನ್. ಇವತ್ತು ನಾನು ನಿಮ್ಮೊಂದಿಗೆ ವೆರಿ ಡೆಲಿಷಿಯಸ್ ಆಗಿರೋ ಒಂದು ಫಿಶ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಏನಂತ ಹೇಳಿದ್ರೆ ಬೆಂಗಾಲಿ ಸ್ಟೈಲ್ ಫಿಶ್ ಮಸಾಲ ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮುದ್ದೆ ಜೊತೆ, ಚಪಾತಿ ಜೊತೆಗೆ ಮತ್ತು ರೈಸ್ ಜೊತೆಗೆ ಎಲ್ಲ ತಿನ್ನೋದಕ್ಕೆ ವೆರಿ ಟೇಸ್ಟಿಯಾಗಿರುತ್ತೆ. ಇವಾಗ ನಾವೆಲ್ಲ ಸೇರಿಕೊಂಡು ಬೆಂಗಾಲಿ ಸ್ಟೈಲ್ ಫಿಶ್ ಮಸಾಲಾನ ರೆಡಿ ಮಾಡೋಣ, ಬನ್ನಿ ಫ್ರೆಂಡ್ಸ್. ಹಾಂ ಫ್ರೆಂಡ್ಸ್, ನಾನಿವಾಗ ಅರ್ಧ kg ಮೀನು ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನಂತರ 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕೋಬೇಕು. ನೀಟಾಗಿ ಎಲ್ಲ ಪೀಸಸ್ಗೂ ಸ್ಪ್ರೆಡ್ ಆಗಬೇಕು, ಹಾಗೆ ಹಾಕೋಬೇಕು. ನಂತರ 1 ಲೆಮನ್ ತೊಗೊಂಡಿದ್ದೀನಿ. 1 ಲೆಮನ್ ಕಟ್ ಮಾಡಿಕೊಂಡು ಅದ್ರ ಜ್ಯೂಸನ್ನ ಹಾಕೋಬೇಕು. 1 ಲೆಮನ್ ಸಾಕು ಫ್ರೆಂಡ್ಸ್. 1/2 ಕಿಲೋಗೆ 1 ಲೆಮನ್ ಸಾಕು. ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಬೇಕು ಲೆಮನ್ ಜ್ಯೂಸನ್ನ ಕೂಡ. ನಂತರ ಈ 3 ಐಟಮ್ ಹಾಕಾದ್ಮೇಲೆ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಪೀಸಸ್ಗೂ ಮಸಾಲ ಹಿಡಿಬೇಕದು, ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸೈಡಲ್ಲಿ ಇಡೋಣ. ಇದು ಒಂದು 10 ಮಿನಿಟ್ಸ್ ಹಾಗೆ ನೆನಿಬೇಕು. ಇವಾಗ ನಾವು ನೆಕ್ಸ್ಟ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಟೊಮೆಟೊ, ಈರುಳ್ಳಿ, ಎಣ್ಣೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಂತರ ಧನಿಯಾ ಪುಡಿ, ಖಾರದ ಪುಡಿ, ಕಾಳು ಮೆಣಸು, ಅರಿಶಿನ ಪುಡಿ. ನಂತರ ನಾವು ಇದನ್ನು ನೆನೆಸಿಟ್ಕೊಂಡಿದ್ವಲ್ಲ ಆ ಫಿಶ್, ಇದು 10 ಮಿನಿಟ್ಸ್ ಆಗಿದೆ. ಇವಾಗ ನಾವು ಈ ಮೀನನ್ನು ಎಣ್ಣೆಲಿ ಕರ್ಕೊಳ್ಳೋಣ. ಫಸ್ಟು ಫ್ರೈ ಮಾಡ್ಕೊಬೇಕು. ಡೀಪ್ ಫ್ರೈ ಮಾಡಲಿಕ್ಕೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಆಯಿಲ್ ಹಾಕೋಬೇಕು. ನಂತರ ಎಣ್ಣೆ ಕಾದ್ಮೇಲೆ ಮೀನನ್ನ ಹಾಕೊಳ್ಳೋಣ. ಒಂದೊಂದೇ ಪೀಸಸ್ ಹಾಕಬೇಕು. ತುಂಬ ಅಂಟ್ಕೊಳ್ಳೋ ಥರ ಹಾಕಬಾರ್ದು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಪೀಸಸ್ಸು ಪುಡಿ ಪುಡಿ ಆಗುತ್ತೆ. ಸ್ವಲ್ಪ ಫ್ರೀಯಾಗಿ ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ಆಗಿದೆ, ಫ್ರೈ ಆಗ್ತಾ ಇದೆ ಇವಾಗ ನಾವು ಇದನ್ನು ಏನು ಮಾಡೋಣ ಅಂತ ಹೇಳಿದ್ರೆ ಸಣ್ಣ ಉರಿಯಲ್ಲೇ ಫ್ರೈ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಕಡೆ ಸ್ಟವ್ ಮೇಲೆ ಇದನ್ನ ಇಟ್ಕೊಂಡು ಬಾಯ್ಲ್ ಮಾಡೋಣ. ನಂತರ ಈ ಕಡೆ ನಾವು ಮಸಾಲಾನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಶಿಫ್ಟ್ ಮಾಡಿದ್ದೀನಿ, ಸಿಮ್ಮಲ್ಲಿ ಪಕ್ಕದ ಒಲೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ಫಸ್ಟು ಆಯಿಲ್ ಹಾಕೋಬೇಕು. ನಂತರ ಆಯಿಲ್ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು ನೀಟಾಗಿ ಆಯಿಲಲ್ಲಿ. ನಂತರ ಆನಿಯನ್ ಹಾಕೊಳ್ಳೋಣ. ಇವಾಗ ಆನಿಯನ್ನು ಅಷ್ಟೇ ನೀಟಾಗಿ ಗೋಲ್ಡನ್ ಬ್ರೌನಿಶ್ ಬರಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆನಿಯನ್ನು. ಇವಾಗ ಇದೊಂದು ಸ್ವಲ್ಪ ಒಂದು ಸೈಡ್ ಬಾಯ್ಲ್ ಆಗಿದೆಯಲ್ಲ ಫ್ರೆಂಡ್ಸ್, ಫ್ರೈ ಆಗಿದೆಯಲ್ಲ, ಅದನ್ನು ಸ್ವಲ್ಪ ತಿರುಗಿಸಿ ಹಾಕೊಳ್ಳೋಣ. 2 ಸೈಡು ನೀಟಾಗಿ ಫ್ರೈ ಆಗಬೇಕು ಫಿಶ್. 2.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇವಾಗ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಾಕೋಣ. ಇದಕ್ಕೆ ಕರಿಬೇವಿನ ಸೊಪ್ಪು ತುಂಬ ಟೇಸ್ಟ್ ಕೊಡುತ್ತೆ. ಮೀನು ಸಾರಿಗೆ ಕರಿಬೇವಿನ ಸೊಪ್ಪು ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್, ವೆರಿ ಟೇಸ್ಟ್ ಕೊಡುತ್ತೆ ಅದು. ನೆಕ್ಸ್ಟು ಟೊಮೆಟೊ ಹಾಕೊಳ್ಳೋಣ. ಚಿಕ್ಕ ಗಾತ್ರದ 2 ಟೊಮೆಟೊ ತೊಗೊಂಡಿದ್ದೀನಿ ನಾನು. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸಾಲ್ಟ್ ಹಾಕೊಳ್ಳೋಣ. ನೆಕ್ಸ್ಟು ಒಂದು ಪ್ಲೇಟ್ ಇವಾಗ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಹಾಗೆ ಅದರಲ್ಲಿ ಬಾಯ್ಲ್ ಮಾಡ್ಕೊಳ್ಳೋಣ. ಅದು ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬಾಯ್ಲ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಈ ಕಡೆ ಫ್ರೈ ಮಾಡಲಿಕ್ಕೆ ಫಿಶ್ ಇಟ್ಟಿದ್ನಲ್ವ, ಅದನ್ನು ಒಂದು ಟಿಶ್ಯೂ ಮೇಲೆ ತೆಗ್ದು ಹಾಕೊಳ್ಳೋಣ. ನೋಡಿ, ಹೀಗೆ ತೆಗೆದು ಹಾಕ್ಕೊಂಡಿದ್ದೀನಿ. ಅದು ಎಣ್ಣೆನೆಲ್ಲ ಟಿಶ್ಯೂ ಎಳ್ಕೊಳ್ಳುತ್ತೆ, ಹಾಗಾಗಿ ಇಲ್ಲಿ ಇವಾಗ ಟೊಮೆಟೊ ಫುಲ್ಲು ಸ್ಮೂತ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸು, ಅರಿಶಿನ ಪುಡಿ ಎಲ್ಲ ಇಟ್ಕೊಂಡಿದ್ವಿಯಲ್ಲ, 1 ಟೇಬಲ್ ಸ್ಪೂನ್, ಕಾಳು ಮೆಣಸು 1/2 ಟೇಬಲ್ ಸ್ಪೂನ್, ಖಾರದ ಪುಡಿ, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್, ಮತ್ತು ಹಳದಿನೂ ಸ್ವಲ್ಪ ಹಾಕೊಳ್ಳೋಣ. ಆವಾಗ ಫಿಶ್ ಮಿಕ್ಸ್ ಮಾಡಲಿಕ್ಕೆ ಹಳದಿ ಹಾಕ್ಕೊಂಡಿದ್ವಲ್ಲ, ಹಾಗಾಗಿ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ನೆಕ್ಸ್ಟು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೊಳ್ಳೋಣ.
ಇದು ತುಂಬ ಟೇಸ್ಟ್ ಕೊಡುತ್ತೆ ಮೀನು ಸಾರಿಗೆ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ 1 ಗ್ಲಾಸ್ ವಾಟರ್ ಆ್ಯಡ್ ಮಾಡೋಣ ಫ್ರೆಂಡ್ಸ್. ನೀಟಾಗಿ ಫ್ರೈ ಆದಮೇಲೆ 1 ಗ್ಲಾಸ್ ವಾಟರ್ ಆ್ಯಡ್ ಮಾಡಬೇಕು. ನಿಮಗೆ ಬೇಕು ಅಂತ ಹೇಳಿದ್ರೆ 2 ಗ್ಲಾಸ್ ಹಾಕೋಬೋದು. ನಿಮಗೆ ಅದು ವಾಟರ್ ಕನ್ಸಿಸ್ಟೆಂಟಿ ಎಷ್ಟು ಬೇಕಾಗುತ್ತೆ ಅಂಥೇಳಿ ನೋಡಿಕೊಂಡು 2 ಗ್ಲಾಸ್ ಹಾಕೋಬೋದು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡೋಣ. ಇದು ಒಂದು ಸ್ವಲ್ಪ ಕುದ್ದ ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಆ ಪೀಸಸ್ನ ಹಾಕೋಬೇಕು. ಇವಾಗ ನೀಟಾಗಿ ಹಾಕೋಬೇಕು, ಒಂದ್ರ ಮೇಲೊಂದು ಹಾಕಬಾರ್ದು, ಅದು ಮೀನು ಪೀಸಸ್ ಒಡೆದು ಹೋಗಿಬಿಡತ್ತೆ. ಹಾಗಾಗಿ ನೀಟಾಗಿ ಎಲ್ಲ ಪೀಸಸ್ ಹಾಕಿ ಆದಮೇಲೆ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆ ಬಾಯ್ಲ್ ಆಗೋದಕ್ಕೆ ಬಿಡೋಣ. ಅದು ಮೀನು ಪೀಸಸ್ ಎಲ್ಲ ಮಸಾಲಾನ ಎಳ್ಕೋಬೇಕಲ್ಲ, ಹಾಗಾಗಿ ನೋಡಿ ತುಂಬ ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಾಗಿದೆ. ಇವಾಗ ಗ್ಯಾಸ್ನ ನಾವು ಆಫ್ ಮಾಡಿ, ತುಂಬಾ ಬಾಯ್ಲ್ ಮಾಡಬಾರ್ದು, ಏಕೆ ಅಂತ ಹೇಳಿದ್ರೆ ಮೀನು ಪೀಸ್ ಎಲ್ಲ ಒಡೆದ್ಬಿಡುತ್ತೆ. ಹಾಗಾಗಿ ಗ್ಯಾಸ್ ಆಫ್ ಮಾಡಿ ಅದ್ರ ಮೇಲೆ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಹಾಗೆ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಬೆಂಗಾಳಿ ಸ್ಟೈಲ್ ಮೀನು ಮಸಾಲ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡೋಣ. ಈಗ ಬೆಂಗಾಲಿ ಸ್ಟೈಲ್ ಫಿಶ್ ಮಸಾಲ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆ ಜೊತೆ ಮತ್ತು ಚಪಾತಿ ಜೊತೆ ರೈಸ್ ಜೊತೆ ಎಲ್ಲ ತಿನ್ನಲಿಕ್ಕೆ ವೆರಿ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಮುದ್ದೆ ಮಾಡಿದ್ದೀನಿ. ನಾನು ಮುದ್ದೆ ಜೊತೆ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಇದು ಹೇಗಿದೆ ಅಂತೇಳಿ. ವೆರಿ ಟೇಸ್ಟ್ ಆಗಿದೆ ಫ್ರೆಂಡ್ಸ್. ನೀವು ಕೂಡ ನಿಮ್ಮ ಮನೆಯಲ್ಲಿ ಬೆಂಗಾಳಿ ಸ್ಟೈಲ್ ಫಿಶ್ ಮಸಾಲಾನ ಮಾಡಿಕೊಂಡು ಟೇಸ್ಟ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.